ಹಲೋ ವೀಕ್ಷಕರೇ, ವೆಲ್ಕಮ್ ಟು ವಿಧು ರಂಗರುಚಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಆ್ಯಪಲ್ ಕೇಕ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಇದನ್ನು ಈಸಿಯಾಗಿ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಬೇಕ್ರಿ ಸ್ಟೈಲಲ್ಲಿ. ಯೂಶುವಲ್ ಆಗಿ ಬೇಕ್ರಿಗಳಲ್ಲಿ ಆ್ಯಪಲ್ ಕೇಕ್ನ ಉಳಿದಿರುವಂಥ ಕೇಕಲ್ಲಿ ಮಾಡ್ತಾರೆ. ನಾನಿಲ್ಲಿ ಬ್ರೆಡ್ಡಲ್ಲಿ ಯಾವ ರೀತಿಯಾಗಿ ಆ್ಯಪಲ್ ಕೇಕ್ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಆ್ಯಪಲ್ ಕೇಕು. ಈ ರೀತಿಯಾಗಿ ನೀವು ಸುಲಭವಾಗಿ ಮಾಡ್ಕೊಳ್ಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಈ ರೀತಿಯಾಗಿ ತುಂಬ ಸಾಫ್ಟಾಗಿ ಆ್ಯಪಲ್ ಕೇಕ್ ಬಂದಿದೆ. ಬನ್ನಿ ಈ ರೀತಿಯಾಗಿ ಆ್ಯಪಲ್ ಕೇಕ್ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ನಾನು ಆ್ಯಪಲ್ ಕೇಕ್ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಬ್ರೆಡ್ ಪೀಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬನ್ನಾದರೂ ಹಾಕ್ಕೊಳ್ಬೋದು ಅಥವಾ ಬ್ರೆಡ್ ಆದರೂ ಹಾಕ್ಕೊಳ್ಬೋದು. ಮಿಕ್ಸಿ ಜಾರು ತೇವಾಂಶ ಇರಬಾರ್ದು, ನೀಟಾಗಿ ಎಲ್ಲ ನೀರನ್ನು ಒರೆಸ್ಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ ಒಂದು 5 ಬ್ರೆಡ್ ಪೀಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಮುರಿದು ಹಾಕ್ಕೊಳ್ಳಿ. ಇದನ್ನು ನಾವು ರುಬ್ಕೊಂಡು ಬರಬೇಕಾಗತ್ತೆ, ಅಂದರೆ ಇದನ್ನು ನಾವು ಪುಡಿ ಮಾಡ್ಕೊಂಡು ಬರಬೇಕು. ನೋಡಿ ನಾನೀಗ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಕೋಕೋ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಿದ್ದೀನಿ. ಇದನ್ನು ನಾವು ಇನ್ನೊಂದು ಸಲ ಜಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ, ಅಂದರೆ ಪೌಡರ್ಗಳೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ನಾನು ಒಂದು ಬಟ್ಲಾಗೋಷ್ಟು ಬ್ರೆಡ್ ಪೌಡರ್ನ ತೊಗೊಂಡಿದ್ದೀನಿ. ಈಗ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ನಾನು ಒಂದು ಬಾಣಲಿನ ಇಟ್ಕೊಂಡು ಗ್ಯಾಸ್ ಅಂಟಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಬಟ್ಲ ಅಳತೆಯಲ್ಲಿ ಬ್ರೆಡ್ ಪುಡಿನ ತೊಗೊಂಡಿದ್ದೀರಾ ಅದು ಕಾಲು ಭಾಗದಲ್ಲಿ ನೀವು ಸಕ್ಕರೆನ ತೊಗೊಳ್ಬೇಕು. ಇವಾಗ ಸಕ್ಕರೆ ನೀವು ಒಂದು ಕಾಲು ಭಾಗ ತೊಗೊಂಡ್ರೆ ಅದರಲ್ಲಿ ಕಾಲು ಭಾಗದಲ್ಲಿ ಅಂದರೆ ಮುಕ್ಕಾಲು ಭಾಗ ಅಷ್ಟು ನೀರು ತೊಗೊಳ್ಬೇಕು. ಅಂದರೆ ನೀವು ಒಂದು ಬಟ್ಲಷ್ಟು ಸಕ್ಕರೆ ತೊಗೊಂಡ್ರೆ ಮುಕ್ಕಾಲು ಭಾಗದಷ್ಟು ನೀರು ತೊಗೊಳ್ಬೇಕು. ಆ ರೀತಿ ಲೆಕ್ಕದಲ್ಲಿ ನಾನಿಲ್ಲಿ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸಕ್ಕರೆನ. ಅಂದರೆ ತುಂಬ ಪಾಕ ಬರೋ ಥರ ಮಾಡ್ಕೊಳ್ಬೇಡಿ, ಅಂಟು ಪಾಕ ಬಂದರೆ ಸಾಕು. ಇಲ್ಲಿ ನೋಡಿ ಈಗ ಅಂಟು ಪಾಕ ಬಂದಿದೆ. ಈಗ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ಕೊಬ್ಬರಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಕೊಕೊನಟ್ ಪೌಡರು. ಹಾಗೆ 1-2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ತುಪ್ಪ ಆದರೂ ಹಾಕ್ಕೊಳ್ಬೋದು ಅಥವಾ ಬೆಣ್ಣೆ ಆದರೂ ಹಾಕ್ಕೊಳ್ಬೋದು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆನಪಿರಲಿ, ಅಂಟು ಪಾಕ ಬಂದ ಕೂಡಲೇ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ನಾವು ಹಾಕ್ಕೊಳ್ಬೇಕು. ಈಗ ಇದಕ್ಕೆ ನಾನು ಪುಡಿ ಮಾಡಿಟ್ಕೊಂಡಿರುವ ಬ್ರೆಡ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದು ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡೇ ಹಾಕ್ಕೊಳ್ಬೇಕು. ಕೊಕೊನಟ್ ಪೌಡರು ಮತ್ತು ತುಪ್ಪ ಮತ್ತು ಬ್ರೆಡ್ ಪೌಡರ್ನ ನೀವು ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡೇ ಹಾಕ್ಕೊಳ್ಳಿ. ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಅಂದರೆ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಪಾಕದ ಜೊತೆಗೆ ನೀಟಾಗಿ ಚೆನ್ನಾಗಿ ನಾವು ಗಂಟಿಲ್ಲದೆ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಇದನ್ನು ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಆ್ಯಪಲ್ ಕೇಕು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ತುಂಬ ಈಸಿಯಾಗಿ ನೀವು ಮಾಡ್ಕೊಳ್ಬೋದು, ಮನೆಯಲ್ಲೇ ಬೇಕ್ರಿ ಸ್ಟೈಲಲ್ಲೇ ಇರುತ್ತೆ. ಅದೇ ರೀತಿ ಅದೇ ಟೇಸ್ಟೇ ಬರುತ್ತೆ. ನೋಡಿ ಈಗ ನಾನು ಇದನ್ನೆಲ್ಲ ಗಂಟಿಲ್ಲದೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಗ್ಯಾಸ್ ಅಂಟಿಸ್ಕೊಳ್ಬೇಕಾಗತ್ತೆ. ಗ್ಯಾಸ್ ಅಂಟಿಸ್ಕೊಂಡು ಮತ್ತೊಮ್ಮೆ ಇದನ್ನು ಚೆನ್ನಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಇದು ತುಂಬ ಬೇಗ ಆಗೋಗ್ಬಿಡತ್ತೆ. ತುಂಬ ಹೊತ್ತು ನೀವು ಗ್ಯಾಸ್ ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕಂತೇನಿಲ್ಲ, ಒಂದೆರಡು ನಿಮಿಷದಲ್ಲೆಲ್ಲ ಆಗೋಗ್ಬಿಡತ್ತೆ. ನೋಡಿ ಇದನ್ನು ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇದು ತಳ ಬಿಡುತ್ತೆ ನಿಮಗೆ, ಅಂದರೆ ಸಕ್ಕರೆ ಪಾಕ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಿಮಗೆ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಈ ರೀತಿಯಾಗಿ ತಳ ಬಿಡೋಕ್ಕೆ ಸ್ಟಾರ್ಟ್ ಆದಾಗ ನೀವು ಒಂದ್ಸಲ ನೋಡ್ಕೊಳ್ಳಿ ಉಂಡೆ ಕಟ್ಟೋಕ್ಕಾಗತ್ತಾ ಅಂತೇಳಿ. ಉಂಡೆ ಕಟ್ಟೋ ರೀತಿಯಲ್ಲಿ ಬಂದಿದ ತಕ್ಷಣ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ನೋಡಿ ಈ ರೀತಿಯಾಗಿ ಉಂಡೆ ಕಟ್ಟಕ್ಕೆ ಬರಬೇಕು. ಇವಾಗ ಈ ಥರ ಉಂಡೆ ಕಟ್ಟಕ್ಕೆ ಬಂದಿದೆ ಅಂದರೆ ಇದಾಗಿದೆ ಅಂಥೇಳಿ. ನಿಮಗೆ ಸ್ವಲ್ಪ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಉಂಡೆ ಕಟ್ಟೋಕ್ಕಾಗುತ್ತಾ ಅಂತ. ಆದ ಕೂಡಲೇ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ನೋಡಿ ಈಗ ಆಗಿದೆ. ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ನಾನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ನಾವು ಸ್ವಲ್ಪ ಹೊತ್ತು ಬಿಡಬೇಕು, ತುಂಬ ಬಿಸಿ ಇರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಬೆಚ್ಚಗಾಗೋವರೆಗೂ ಬಿಡಿ. ಅಂದರೆ 1-2 ನಿಮಿಷ
ಬಿಟ್ಬಿಟ್ಟು ಉಂಡೆ ಕಟ್ಕೊಳ್ಬೇಕು ನಾವು. ಮೊದಲಿಗೆ ನಾನು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಕಟ್ಕೊಳ್ಬೋದು. ನೋಡಿ, ನಾನು ಈ ರೀತಿ ಉಂಡೆ ಕಟ್ಕೊಂಡು ನಾನು ಕೋಕೋನಟ್ ಪೌಡರಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಕೋಕೋನಟ್ ಪೌಡರಲ್ಲಿ ರೋಲ್ ಮಾಡ್ಕೊಳ್ಳಿ. ಕೋಕೋನಟ್ ಪೌಡರು ಫುಲ್ಲು ಆ್ಯಪಲ್ ಕೇಕ್ಗೆ ಮೆತ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರತ್ತೆ. ರೆಡಿಮೇಡ್ ಕೋಕೋನಟ್ ಪೌಡರ್ ಬರುತ್ತಲ್ಲ, ಆ ಕೋಕೋನಟ್ ಪೌಡರ್ ಇಲ್ಲ ಅಂದರೆ ನೀವು ಮನೆಯಲ್ಲೇ ಒಣ ಕೊಬ್ಬರಿನ ತುರಿದ್ಬಿಟ್ಟು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳಿ ಪುಡಿಯಾಗಿ. ನಾನು ಇಲ್ಲಿ ಅದೇ ರೀತಿಯೇ ಮಾಡಿರೋದು. ನಾನು ರೆಡಿಮೇಡ್ ಕೋಕೋನಟ್ ಪೌಡರ್ ಇರಲಿಲ್ಲ, ಕೋಕೋನಟ್ ಅಂದರೆ ಒಣ ಕೊಬ್ಬರಿನ ನಾನು ತುರಿದ್ಬಿಟ್ಟು ಒಂದ್ಸಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಇನ್ನೊಂದು ಅದೇ ರೀತಿ ಮಾಡ್ಕೊಂಡಿದ್ದೀನಿ. ಉಂಡೆ ಕಟ್ಕೊಂಡು ಕೋಕೋನಟ್ ಪೌಡರಲ್ಲಿ ನಾನು ರೋಲ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನಾನು ಇದೇ ರೀತಿ ಎಲ್ಲ ಮಾಡ್ಕೊಂಡಿದ್ದೀನಿ. ನಾನು ತೊಗೊಂಡಿರೋ ಕ್ವಾಂಟಿಟಿಯಲ್ಲಿ 7 ಆಗಿದ್ದಾವೆ ಆ್ಯಪಲ್ ಕೇಕ್. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನಾನೊಂದು ಮುರಿದು ತೋರಿಸ್ತೀನಿ ನೋಡಿ. ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ. ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಆ್ಯಪಲ್ ಕೇಕ್ನ ಟ್ರೈ ಮಾಡಿ ಬ್ರೆಡ್ಡಿಂದ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ಈ ವಿಡಿಯೋ ಮೂಲಕ ಮಾಡಿ ತೋರಿಸಿರುವ ಆ್ಯಪಲ್ ಕೇಕ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ಥರ ಒಳ್ಳೊಳ್ಳೆ ಈಸಿ, ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.